ಹಲೋ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು KPSC ಗ್ರೂಪ್ ಸಿಗೆ ಸಂಬಂಧಪಟ್ಟ ಪ್ರಶ್ನೆ ಪತ್ರಿಕೆಯ ಕೀ ಉತ್ತರಗಳ ಬಗ್ಗೆ ಚರ್ಚಿಸೋಣ. ಸಬ್ಜೆಕ್ಟ್ ಕೋಡ್ 641, ಪೇಪರ್ 2, ಕನ್ನಡ ಸೆಕ್ಷನ್. ಪ್ರಶ್ನೆ 1. ಕನ್ನಡದ ಕಣ್ವ ಎಂದು ಪ್ರಸಿದ್ಧರಾದವರು. ಆಯ್ಕೆ 1 ತೀನಂ ಶ್ರೀಕಂಠಯ್ಯ, ಆಯ್ಕೆ 2 BM ಶ್ರೀಕಂಠಯ್ಯ, ಆಯ್ಕೆ 3 ತಸು ಶ್ಯಾಮರಾಯರು, ಆಯ್ಕೆ 4 ಕುವೆಂಪು. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 2 BM ಶ್ರೀಕಂಠಯ್ಯ. ಪ್ರಶ್ನೆ ನಂಬರ್ 2. ಅಲ್ಲಿ ಎಂಬುದು ಡ್ಯಾಶ್ ವಿಭಕ್ತಿ. ಆಯ್ಕೆ 1 ಪ್ರಥಮ, ಆಯ್ಕೆ 2 ಸಪ್ತಮಿ, ಆಯ್ಕೆ 3 ಪಂಚಮಿ, ಆಯ್ಕೆ 4 ದ್ವಿತೀಯ. ಸರಿಯಾದ ಉತ್ತರ ಆಯ್ಕೆ 2 ಪಂಚಮಿ. ಪ್ರಶ್ನೆ 3. ಹರನ ಪದದ ಅರ್ಥ. ಆಯ್ಕೆ 1 ಅಪಹರಿಸು, ಆಯ್ಕೆ 2 ದಿಕ್ಕು, ಆಯ್ಕೆ 3 ಹಾಡು, ಆಯ್ಕೆ 4 ಪ್ರಾಣ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ಪ್ರಾಣ. ಪ್ರಶ್ನೆ ನಂಬರ್ 4. ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುವ ಸಮಾಸದ ಹೆಸರು. ಆಯ್ಕೆ 1 ಕರ್ಮಧಾರೆಯ ಸಮಾಸ, ಆಯ್ಕೆ 2 ಗಮಕ ಸಮಾಸ, ಆಯ್ಕೆ 3 ದ್ವಿಗು ಸಮಾಸ, ಆಯ್ಕೆ 4 ತತ್ಪುರುಷ ಸಮಾಸ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ತತ್ಪುರುಷ ಸಮಾಸ. ಪ್ರಶ್ನೆ ನಂಬರ್ 5. ಪ್ಲೀಟ್ ಮತ್ತು ರೈಸ್ ಎಂಬ ವಿದ್ವಾಂಸರ ಅಧ್ಯಯನವು ಡ್ಯಾಶ್ಗೆ ಸಂಬಂಧಿಸಿದೆ. ಆಯ್ಕೆ 1 ಪುರಾಣಗಳಿಗೆ, ಆಯ್ಕೆ 2 ಯುದ್ಧಗಳಿಗೆ, ಆಯ್ಕೆ 3 ಶಾಸನಗಳಿಗೆ, ಆಯ್ಕೆ 4 ಆಹಾರ ಧಾನ್ಯಗಳಿಗೆ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಶಾಸನಗಳಿಗೆ. ಪ್ರಶ್ನೆ ನಂಬರ್ 6. ನೈಮಿಷ ಎಂಬುದು. ಆಯ್ಕೆ 1 ಒಂದು ದಿಕ್ಕು, ಆಯ್ಕೆ 2 ಒಂದು ನಾಡು, ಆಯ್ಕೆ 3 ಒಂದು ಅರಣ್ಯ, ಆಯ್ಕೆ 4 ಒಂದು ದೇವತೆ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಒಂದು ಅರಣ್ಯ. ಪ್ರಶ್ನೆ ನಂಬರ್ 7. ಪ್ರಾಚೀನ ಕಾಲದಲ್ಲಿ ಮಳೆಯ ನೀರನ್ನೇ ಆಶ್ರಯಿಸಿ ಬೆಳೆ ಬೆಳೆಯುವ ಹೊಲಗಳನ್ನು ಡ್ಯಾಶ್ ಎನ್ನುತ್ತಾರೆ. ಆಯ್ಕೆ 1 ಮಾತೃಮಾತ್ರಕ, ಆಯ್ಕೆ 2 ದೇವಮಾತ್ರಕ, ಆಯ್ಕೆ 3 ನದಿ ಮಾತ್ರಕ, ಆಯ್ಕೆ 4 ಹೊಳೆ ಮಾತ್ರಕ. ಸರಿಯಾದ ಉತ್ತರ ಆಯ್ಕೆ 2 ದೇವಮಾತ್ರಕ. ಪ್ರಶ್ನೆ ನಂಬರ್ 8. ಚತ್ತಾನ ಎಂಬ ಕಾವ್ಯ ಪ್ರಕಾರದ ಬಗ್ಗೆ ಉಲ್ಲೇಖವಿರುವ ಕೃತಿ. ಆಯ್ಕೆ 1 ಸಾಹಿತ್ಯ ದರ್ಪಣ, ಆಯ್ಕೆ 2 ಛಂದೋಬುದಿ, ಆಯ್ಕೆ 3 ಅಪ್ರತಿಮ ವೀರಚರಿತ, ಆಯ್ಕೆ 4 ಕವಿರಾಜ ಮಾರ್ಗ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ಕವಿರಾಜ ಮಾರ್ಗ. ಪ್ರಶ್ನೆ ನಂಬರ್ 9. ಭುವನೋಕ್ಯ ರಾಮಾಭುದಯ ಇದರ ಸರಿಯಾದ ರೂಪ. ಆಯ್ಕೆ 1 ಭುವನೋಕ್ಯ ರಾಮಾಭುದಯ, ಆಯ್ಕೆ 2 ಭುವನೋಕ ರಾಮಾಭುದಯ, ಆಯ್ಕೆ 3 ಭುವನೈಕ್ಯ ರಾಮಾಭ್ಯುದಯ, ಆಯ್ಕೆ 4 ಭುವನೋಕ್ಯ ರಾಮಾಭ್ಯುದಯ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 3 ಭುವನೈಕ್ಯ ರಾಮಾಭ್ಯುದಯ. ಪ್ರಶ್ನೆ ನಂಬರ್ 10. ವಂತ, ಈಗ, ಗಾರ ಇವುಗಳನ್ನು ಎಂತಹ ಪ್ರತ್ಯಯಗಳೆಂದು ಗುರುತಿಸಲಾಗಿದೆ. ಆಯ್ಕೆ 1 ನಾಮ, ಆಯ್ಕೆ 2 ಅವ್ಯಯ, ಆಯ್ಕೆ 3 ವಿಭಕ್ತಿ, ಆಯ್ಕೆ 4 ತದ್ದಿತ. ಸರಿಯಾದ ಉತ್ತರ ಆಯ್ಕೆ 4 ತದ್ದಿತ. ಪ್ರಶ್ನೆ ನಂಬರ್ 11. ರನ್ನಕಂದ 1. ಆಯ್ಕೆ 1 ವ್ಯಾಕರಣ ಗ್ರಂಥ, ಆಯ್ಕೆ 2 ನಿಘಂಟು, ಆಯ್ಕೆ 3 ಛಂದೋಗ್ರಂಥ, ಆಯ್ಕೆ 4 ಲಘುವಾಕ್ಯ.
ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ನಿಘಂಟು. ಪ್ರಶ್ನೆ ನಂಬರ್ 12. ಶೂರಸೇನ ಚರಿತ್ರೆ ನಾಟಕದ ಅನುವಾದ. ಆಯ್ಕೆ 1 ಹ್ಯಾಮ್ಲೆಟ್, ಆಯ್ಕೆ 2 ಟೆಂಪೆಸ್ಟ್, ಆಯ್ಕೆ 3 ಒಥೆಲೋ, ಆಯ್ಕೆ 4 ಕಿಂಗ್ ಲಿಯರ್. ಸರಿಯಾದ ಉತ್ತರ ಆಯ್ಕೆ 3 ಒಥೆಲೋ. ಪ್ರಶ್ನೆ ನಂಬರ್ 13. ಸ್ಥಾನಪಲ್ಲಟವಾಗಿರುವ ಪದಪುಂಜಗಳನ್ನು ಅರ್ಥಬದ್ಧವಾಗಿ ಜೋಡಿಸಿ. ತಳೆಯುವ ನಿಲುವು ಪಿ, ಸಂದರ್ಭದೊಳಗೆ ಸಿದ್ಧವಾಗಬೇಕು ಕ್ಯೂ, ಕಾವ್ಯಭಾಷೆಯ ಆರ್, ಕವಿ ಕೊಡುವ ಹೇಳಿಕೆ ಅಥವಾ ಎಸ್. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 2 ಎಸ್ ಪಿ ಆರ್ ಕ್ಯೂ. ಎಸ್ ಕವಿ ಕೊಡುವ ಹೇಳಿಕೆ ಅಥವಾ ಪಿ ತಳೆಯುವ ನಿಲುವು, ಆರ್ ಕಾವ್ಯಭಾಷೆಯ, ಕ್ಯೂ ಸಂದರ್ಭದೊಳಗೆ ಸಿದ್ಧವಾಗಬೇಕು. ಪ್ರಶ್ನೆ ನಂಬರ್ 4. ಮಲರು ಇದರ ಸಮಾನಾರ್ಥಕಗಳು. ಆಯ್ಕೆ 1 ಕೇಡು ಅಪಾಯ, ಆಯ್ಕೆ 2 ದೌರ್ಭಾಗ್ಯ ದುರಾದೃಷ್ಟ, ಆಯ್ಕೆ 3 ದುಮ್ಮಾನ ಉಮ್ಮಳ, ಆಯ್ಕೆ 4 ಪುಷ್ಪ ಹೂವು. ಸರಿಯಾದ ಉತ್ತರ ಆಯ್ಕೆ 4 ಪುಷ್ಪ ಹೂವು. ಪ್ರಶ್ನೆ ನಂಬರ್ 15. ಶೀಕರ ಪದವನ್ನು ಈ ಅರ್ಥದಿಂದ ಗ್ರಹಿಸಬಹುದು. ಆಯ್ಕೆ 1 ಸಿಹಿಗೆಣಸು, ಆಯ್ಕೆ 2 ಸೀದು ಹೋಗುವುದು, ಆಯ್ಕೆ 3 ಬಿಸಿಲು, ಆಯ್ಕೆ 4 ತುಂತುರು ಮಳೆ. ಸರಿಯಾದ ಉತ್ತರ ಆಯ್ಕೆ 4 ತುಂತುರು ಮಳೆ. ಪ್ರಶ್ನೆ ನಂಬರ್ 16. ಈ ವಾಕ್ಯದಲ್ಲಿನ ಗೆರೆ ಎಳೆದ ಇಂಗ್ಲಿಷ್ ಪದಕ್ಕೆ ಕನ್ನಡ ರೂಪ ಗುರುತಿಸಿ. ಆಡಳಿತ ಭಾಷೆಯ ಕ್ಷೇತ್ರದಲ್ಲಿನ ಭಾಷೆಯ ಫಂಕ್ಷನಲ್ ಆಸ್ಪೆಕ್ಟ್ ಸಾಕಷ್ಟು ಸೀಮಿತವಾಗಿದೆ. ಆಯ್ಕೆ 1 ವಿವರಣಾತ್ಮಕ ಸ್ವರೂಪ, ಆಯ್ಕೆ 2 ಆದೇಶಾತ್ಮಕ ಸ್ವರೂಪ, ಆಯ್ಕೆ 3 ಕಾರ್ಯಾತ್ಮಕ ಸ್ವರೂಪ, ಆಯ್ಕೆ 4 ಆಡಳಿತಾತ್ಮಕ ಸ್ವರೂಪ. ಸರಿಯಾದ ಉತ್ತರ ಆಯ್ಕೆ 3 ಕಾರ್ಯಾತ್ಮಕ ಸ್ವರೂಪ. ಪ್ರಶ್ನೆ ನಂಬರ್ 17. ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ. ಹಿಸ್ಸೆಯ ಎಸ್, ಜಮೀನಿನ ಕ್ಯೂ, ಪಂಚಾಯಿತಿ ಆರ್, ಕಾನೂರು ಪಿ. ಸರಿಯಾದ ಉತ್ತರ ಪಿ ಕ್ಯೂ ಎಸ್ ಆರ್. ಪಿ ಕಾನೂರು, ಕ್ಯೂ ಪಂಚಾಯಿತಿ, ಎಸ್ ಸಾರಿ ಪಿ ಕಾನೂರು, ಕ್ಯೂ ಜಮೀನಿನ, ಕಾನೂರು ಜಮೀನಿನ, ಎಸ್ ವಿಷಯ, ಆರ್ ಪಂಚಾಯಿತಿ. ಪ್ರಶ್ನೆ ನಂಬರ್ 18. ನಮೂನೆ ವಸೂಲಿ ಇವು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ. ಆಯ್ಕೆ 1 ಸಂಸ್ಕೃತ, ಆಯ್ಕೆ 2 ಪರ್ಷಿಯನ್, ಆಯ್ಕೆ 3 ಗ್ರೀಕ್, ಆಯ್ಕೆ 4 ಪೋರ್ಚುಗೀಸ್. ಸರಿಯಾದ ಉತ್ತರ ಆಯ್ಕೆ 2 ಪರ್ಷಿಯನ್. ಪ್ರಶ್ನೆ ನಂಬರ್ 19. ಗೋವಿಂದ ಪೈ ಅವರು ಮೊದಲು ಗೊಲ್ಗೊಥಾವನ್ನು ಬರೆದರು. ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಆಯ್ಕೆ 1 ಗೊಲ್ಗೊಥಾ, ಆಯ್ಕೆ 2 ಗೊಲ್ಗೊಥ, ಆಯ್ಕೆ 3 ಗೊಲ್ಗೊಥಾ, ಆಯ್ಕೆ 4 ಗೊಲ್ಗೊಥ. ಸರಿಯಾದ ಉತ್ತರ ಆಯ್ಕೆ 3 ಗೊಲ್ಗೊಥಾ. ಪ್ರಶ್ನೆ ನಂಬರ್ 20. ಗೆರೆ ಎಳೆದ ಪದದ ಸರಿಯಾದ ರೂಪವನ್ನು ಗುರುತಿಸಿ. ಯೋಧರು ಶಿರಸ್ತ್ರಾಣವನ್ನು ಧರಿಸುವುದು ಉಚಿತ. ಆಯ್ಕೆ 1 ಶಿರಸ್ತ್ರಾಣ, ಆಯ್ಕೆ 2 ಶಿರಸ್ತ್ರಾಣ, ಆಯ್ಕೆ 3 ಶಿರಸ್ತ್ರಾಣ, ಆಯ್ಕೆ 4 ಸರಿಯಾಗಿದೆ. ಇದರಲ್ಲಿ ಸರಿಯಾದ ಉತ್ತರ ಆಯ್ಕೆ 4 ಸರಿಯಾಗಿದೆ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.